ಹಲೋ ವೀಕ್ಷಕರು, ಹೊಸ ವೆಲ್ಕಮ್ ಇವತ್ತು. ಆ್ಯಂಡ್ ಈ ವರ್ಷ ಏನಿದೆ, 25ಗೆ ಮೂರು ಭರ್ಜರಿ ಕಾರ್ಸ್ ಲಾಂಚಸ್ ಆಗ್ತಾರೆ. ಮೂರು ವಿಧ ಕ್ಯಾರೆಕ್ಟರ್ ಇರೋದು ಭರ್ಜರಿ ಕಾರ್ ಲಾಂಚ್ ಆಗ್ತದೆ. ನೀವು ಯಾವ ಬ್ರ್ಯಾಂಡ್ ಕಡೆ ನಮ್ಮ ಮಾತಾಡ್ತಾ ಇರೋದು ಟಾಟಾ ಕಡೆಯಿಂದ ಮೂರು ಭರ್ಜರಿ ಕಾರ್ಸ್ ಲಾಂಚ್ ಆಗಿದೆ. ಆಲ್ರೆಡಿ 2 ಕಾರ್ ಆಲ್ರೆಡಿ ಲಾಂಚ್ ಆಗಿದೆ ಮಾರ್ಕೆಟಲ್ಲಿ. 1 ಕಾರ್ ಆಲ್ರೆಡಿ ಸೇಲಲ್ಲಿದೆ. ನೀವು ಅದನ್ನು ಗಾಡಿನ ಬಿಕ್ಕಿನೂ ನೋಡೋಕ್ಕಾಗುತ್ತೆ. ಇನ್ನೊಂದು ಗಾಡಿ ಆ್ಯಕ್ಚುಲಿ ಸದ್ಯಕ್ಕೆ ಕಂಪ್ನಿ ಲಾಂಚ್ ಮಾಡ್ಯಾರ, ಬಟ್ ಇನ್ನೂ ಅದು ಶೋರೂಮ್ ಲಾಂಚ್ ಆಗಿದೆ, ಡಿಸ್ಪ್ಲೇ ಲಾಂಚ್ ಆಗಿಲ್ಲ. ಬರೀ ಅದದ್ದು ಎಂತಾರೆ ಅದದ್ದು ಟೆಸ್ಟಿನೇ ಇರ್ತಾರೆ. ಇನ್ನೊಂದು ಮೂರನೇ ವೆಹಿಕಲ್ ಟಾಟಾದು, ಅದು ಮುಂದಿನ ತಿಂಗಳಲ್ಲಿ ಲಾಂಚ್ ಆಗಿದೆ. ಅಂದರೆ ಜುಲೈ ಇಲ್ಲ ಆಗಸ್ಟ್ ಅಂತ ಲಾಂಚ್ ಆಗುತ್ತೆ ಗಾಡಿ ಅಂತೆ. ಇನ್ನು ನೀವು ಕಲಿಯೋದು ಜಾಗ 3 ಬಜೆಟ್ ಲಾಂಚ್ ಆಗಿದೆ. ನೀವು ಕಲಿಯೋ ಟಾಟಾ ಮೋಟರ್ಸ್ ನೀವು ಕಲಿಯೋ 1 ಬಂದಿದ್ದು ಆಲ್ರೆಡಿ ಗೊತ್ತು. ಹೊಸ ಫೇಸ್ ಇದೆ ಟಾಟಾ ಆಲ್ಟ್ರೋಸ್ ಆಲ್ರೆಡಿ ಲಾಂಚ್ ಆಗಿದೆ. ಗಾಡಿ ಲಾಂಚ್ ಆಗಿದೆ, ಆಲ್ರೆಡಿ ಡಿಸ್ಪ್ಲೇಲಿದೆ, ಶೋರೂಮ್ಲಿದೆ. ಗಾಡಿ ಪರ್ಚೇಸ್ ಮಾಡೋಕ್ಕೆ ಡೆಲಿವರಿ ಓಡೋಕ್ಕಾಗುತ್ತೆ ಅಪ್ಕಮಿಂಗ್ ಡೇಸ್. ನೀವು ಅದನ್ನು ಅದು ಬಿಟ್ಟು ನಿಮ್ಗೆ ಅದು ನಮ್ಮ ಸೆಕೆಂಡ್ ಕಾರ್ ಬರ್ತಾ ಇರೋದು ಟಾಟಾದು ಹ್ಯಾರಿಯರ್ ಬರ್ತಾ ಇದೆ. ಇ ವಿ ಗಾಡಿ ಬರ್ತಾ ಇದೆ. ಫುಲ್ ಸೈಜ್ ಎಸ್ ವಿ ಇ ವಿ ಬರೋದು 5 ಸೀಟರ್ ಎಸ್ ವಿ ವಿತ್ ಲ್ಯಾಂಡ್ ಓವರ್ ಎಸ್ ವಿ ವಿತ್ ಇ ವಿ ಬರ್ತಾರೆ. ಇ ವಿ ಗಾಡಿ ಅದಿನ್ನೂ ಸದ್ಯಕ್ಕೆ ಟೆಸ್ಟಿಂಗ್ ನಡೀತಾ ಇದೆ. ಟೆಸ್ಟಿಂಗ್ ಆಗ್ತದೆ. ಇನ್ನೂ ಅದು ಯಾವಾಗ ಅದು ಗಾಡಿ ಡಿಸ್ಪ್ಲೇ ಬರುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಅದು ಡಿಸ್ಪ್ಲೇ ನನ್ನ ಪ್ರಕಾರ ಜುಲೈ ಇಲ್ಲ ಅಂದರೆ ಜುಲೈ ಎಂಡಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಶೋರೂಮ್ಗೆ ಲಾಂಚ್ ಆಗೋದು ಗಾಡಿ ಇಲ್ಲ, ಆಗಸ್ಟಿಗೆ ಬರುತ್ತೆ ಅಂದ್ಕೊಳ್ಳಿ. ಮೇನ್ ಆಗಸ್ಟ್ 40ಗೆ ಬರುತ್ತೆ. ಅದು ಬಿಟ್ಟು ಮೂರನೇ ಕಾರ್ ಬರ್ತಾ ಇರೋದು ಟಾಟಾ ಸಿಯರನ್ ಇದೆ ಅಂತ. ಯಾವುದೋ ಟಾಟಾ ಸುಮಾ ಬರ್ತದೆ ಅಂತ. ಅದು ಕನ್ಫರ್ಮ್ ಆಗಿದೆ. ನಾನು ಸೇರಿದ್ರೆ ಕನ್ಫರ್ಮ್ ಆಗಿದೆ. ಆ ಹೊಸ ಟಾಟಾ ಸಿಯರ್ ಇ ವಿ ಬರ್ತಾರೆ ಅಂತ. ಸುಮಾ ಪ್ಲಾಟ್ಫಾರ್ಮ್ ಬರುತ್ತೆ ಅಂತ. ಇದು 3 ಭರ್ಜರಿ ಗಾಡಿ ವಿಡಿಯೋದ ಕ್ಯಾರೆಕ್ಟರ್ ಬರ್ತಾರೆ ಅಂತ. ಯಾರಿಗೆ ಫುಲ್ 4x4 ಎಸ್ ವಿ ಇ ವಿ ಬೇಕು, ಇಲ್ಲ ಯಾರಿಗೆ ಟಾಟಾದ ಡೀಸೆಲು ಮೂರು ಫ್ಯೂಲ್ ಟೈಪ್ ನೋಡ್ತಿದ್ದಾರೆ. ಡೀಸೆಲು, ಪೆಟ್ರೋಲು ಮತ್ತು CNG, ಏರ್ ಸ್ಪೀಡ್, ರೈನ್ ಸ್ಪೀಡ್, ಡೀಸೆಲ್ ನೋಡ್ತಿದ್ದೀರಾ ಅಂದರೆ ನೀವು ಆಲ್ಟ್ರೋಸ್ ಲಾಂಚ್ ಆಗಿದೆ. ಕಾಂಪ್ಯಾಕ್ಟ್ ಫ್ಯಾಮಿಲಿ ಕಾರ್ ನೋಡ್ತಿದ್ರೆ ನೀವು ಆಲ್ಟ್ರೋಸ್ ಲಾಂಚ್ ಆಗಿದೆ. ವಿತ್ 5 ಸ್ಟಾರ್ ರೇಟಿಂಗ್ ಇರೋದು ಸಿರೀಸ್ ಲಾಂಚ್ ಆಗಿದೆ. ಅದು ಬಿಟ್ಟು ಟಾಟಾ ಹ್ಯಾರಿಯರು ಇ ವಿ ಲಾಂಚ್ ಆಗಿದೆ. ಬಟ್ ಶೋರೂಮ್ ಲಾಂಚ್ ಆಗಿಲ್ಲ ಗಾಡಿ. ಅದರಲ್ಲಿ 4x4 ಬರುತ್ತೆ ಅಂದ್ಕೊಳ್ತೀನಿ. ಬಟ್ ಅದರಲ್ಲಿ ಫ್ಯೂಲ್ ಟೈಪ್ ನನ್ನ ವೆಹಿಕಲ್ಲು ಟಾಟಾದು ಹೊಸ ಸುಮ್ಮ ಪ್ಲಾಟ್ಫಾರ್ಮಲ್ಲಿ ಬರ್ತಾರೆ ಇ ವಿ. ಹೊಸ ಟಾಟಾ ಸಿಯರಲ್ಲಿ ಬರೀ ಇ ವಿ ಅಷ್ಟೇ ಬರುತ್ತೆ. ಅದರಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ಲರಲ್ಲ ನಿಮಗೆ ಇರಲ್ಲ ಅಂತ ಅನ್ಕೊತೀವಿ. ಬಟ್ ಟಾಟಾ ಹ್ಯಾರಿಯರಲ್ಲಿ ಬರೀ ಇ ವಿ ಅನ್ಕೋತೀನಿ. ಅದರಲ್ಲಿ ಪೆಟ್ರೋಲ್ ಡೀಸೆಲ್ ಬರೋಲ್ಲ, ಬರೀ ಇ ವಿ ಅಷ್ಟೇ ಬರುತ್ತೆ. ಆಲ್ರೆಡಿ ನೀವೇ ನಾರ್ಮಲ್ ಹ್ಯಾರಿಯರ್ ನೀವು ತೊಗೊಂಡ್ರೆ, ನಾರ್ಮಲ್ ಹ್ಯಾರಿಯರ್ XZ ಪ್ಲಸ್ ನೀವು ತೊಗೊಂಡ್ರೆ, ಇಲ್ಲ ಸ್ಲೀಡ್ ಏಜೆಂಟ್ ತೊಗೊಂಡ್ರೆ ಅದರಲ್ಲಿ 252 ಎಸ್ ವಿ ಬರುತ್ತೆ. CNG ಪೆಟ್ರೋಲ್ ಬರುತ್ತೆ. ನೀವು ಟಾಟಾ ಇ ವಿ ಹ್ಯಾರಿಯರ್ ಇ ವಿ ತೊಗೊಂಡ್ರೆ ಬರೀ ಇ ವಿ 4x4 ಬರುತ್ತೆ ಅಂದ್ಕೊಳ್ಳೋಣ. ಆ್ಯಂಡ್ ಇಷ್ಟು ಗಾಡಿ ಲಾಂಚ್ ಆಗಿದೆ ಅಂತ. ನೀವೇ ಟಾಟಾ ಲೋಕ್ ನೋಡ್ಬೇಕಂದ್ರೆ ನೀವು ನಿಮ್ಮ ಹತ್ರ ಇರೋದು ನೀವು ಟಾಟಾ ಶೋರೂಮ್ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕಾಗತ್ತೆ. ಕಾಂಟ್ಯಾಕ್ಟ್ ಮಾಡಿ ನೀವು ಅದ್ರ ಬಗ್ಗೆ ನೀವು ಡೀಟೇಲ್ಸ್ ತಿಳ್ಕೊಳ್ಳೋಕ್ಕಾಗುತ್ತೆ. ಮತ್ತು ಗಾಡಿಯನ್ನು ನೀವು ಅಡ್ವಾನ್ಸ್ ಅಮೌಂಟ್ ಕೊಟ್ಟು ನೀವು ಗಾಡಿಯನ್ನು ಬುಕ್ ಅಮೌಂಟ್ ಕೊಟ್ಟು ನೀವು ಗಾಡಿಯನ್ನು ಪರ್ಚೇಸ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಈ ವಿಷಯನ ಅಂತಾರೆ ನಿಮಗೆ ಅಷ್ಟೇ. ಯಾರು ಟಾಟಾ ಫ್ಯಾನ್ಸ್ ಇದ್ದಾರೆ, 3 ಭರ್ಜರಿ ಕಾರ್ ಲಾಂಚ್ ಆಗ್ತಾರೆ. ಬಟ್ ಬ್ಯಾಕ್ ಟು ಬ್ಯಾಕ್ ಲಾಂಚಸ್ ಆಗ್ತಾರೆ. ಈ ವರ್ಷ ಲಾಂಚ್ ಆಗ್ತಾರೆ ಅಂತ. ಅಂದರೆ ಬ್ಯಾಕ್ ಲೈಕ್ 2-3 ಮಂತ್ಸ್ 3 ತಿಂಗಳಲ್ಲಿ ಭರ್ಜರಿ 3 ಕಾರ್ ಲಾಂಚಸ್ ಆಗ್ತಾರೆ. ಫಸ್ಟ್ ಬರ್ತದೆ ಟಾಟಾ ಆಲ್ಟೋ ಲಾಂಚ್ ಆಗಿದೆ. 3 ಫ್ಯೂರಿಯಸ್ ಬರುತ್ತೆ. ಆ್ಯಂಡ್ ಏರ್ ಸ್ಪೀಡ್ ಡೀಸೆಲ್ ಗ್ಯಾರೇಜ್ ಬರುತ್ತೆ. ಅದರಲ್ಲಿ ಪೆಟ್ರೋಲ್, CNG, ಡೀಸೆಲ್ ಬರುತ್ತೆ ಅಂತ. ಅದು ಬರೋದು ಒಂದೇ ಇಂಜೆಕ್ಷನ್ ಬರುತ್ತೆ ಗಾಡಿಯಲ್ಲಿ ಬರೋದು ಅಂತ. ಅದು ಬಿಟ್ಟು ಟಾಟಾ ಹ್ಯಾರಿಯರ್ 3 ವೇರಿಯಂಟ್ಸ್ ಬರುತ್ತೆ. ಒಂದು ಟಾಟಾ ಹ್ಯಾರಿಯರ್ ಇ ವಿ ಆಲ್ರೆಡಿ ಸದ್ಯಕ್ಕೆ ಅದು ಟೆಸ್ಟಿಂಗ್ ಇರುತ್ತೆ. ಅದು ಅಫಿಷಿಯಲ್ ಲಾಂಚ್ ಆಗಿದೆ. ಅಫಿಷಿಯಲ್ ಲಾಂಚ್ ಮಾಡಿದ್ದಾರೆ, ಬಟ್ ಇನ್ನೂ ಟೆಸ್ಟಿಂಗ್ ಇರುತ್ತದೆ. ಶೋರೂಮ್ ಲಾಂಚ್ ಆಗಿಲ್ಲ ಗಾಡಿಯನ್ನು. ಅದು ಬಿಟ್ಟು ಟಾಟಾ ಹ್ಯಾರಿಯರ್ ಸ್ಲೀಡ್ ಎಡಿಷನ್ ಬಂದಿದೆ, ಫುಲ್ ಬ್ಲ್ಯಾಕ್ ಎಡಿಷನು. ಅದರಲ್ಲಿ ನಿಮ್ಗೆ ಏರ್ ಫ್ಯೂಲ್ ಟೈಪ್ ಬರುತ್ತೆ, ಡೀಸೆಲ್ ಪೆಟ್ರೋಲ್ ಬರುತ್ತೆ. ಅದು ಬಿಟ್ಟು ನಿಮ್ಗೆ ನಾರ್ಮಲ್ ಹ್ಯಾರಿಯರು XZ ಪ್ಲಸ್ ಬರೋದು, ಅದರಲ್ಲೂ ನಿಮ್ಗೆ ಏರ್ ಫ್ಯೂಲ್ ಟೈಪ್ ಬರುತ್ತೆ, ಡೀಸೆಲ್ ಬರುತ್ತೆ. CNG ಇದೆ ಗೊತ್ತಿಲ್ಲ ನನಗೆ. ಮೂರಲ್ಲಿ ನಿಮಗೆ 4x4 ಫುಲ್ 4x4 ಕ್ರಾಸ್ ಓವರ್ ಥರ 4x4 ಬರುತ್ತೆ. 5 ಸೀಟರ್ ಎಸ್ ವಿ ಬರುತ್ತೆ. ನೆಕ್ಸ್ಟ್ ಕಾರ್ ಅದು ಸುಮೋ ಪ್ಲಾಟ್ಫಾರ್ಮ್ ಬರ್ತಾರೆ.
ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ ಬರೋದು ಬಾಕ್ಸಿ ಟೇಬಲ್ ಬರುತ್ತೆ ಅದು ಟಾಟಾ ಸಿಯರ್ ಅಂತ ಬರುತ್ತೆ ಅಂತ ಬರುತ್ತೆ ಅದು ಫುಲ್ಲು ಟಾಟಾ ಬಾಕ್ಸಿ ಟೇಬಲ್ ಹೊಸ ಸುಮ್ಮನೆ ಬರುತ್ತೆ ಆಗೂ ಕನ್ಫರ್ಮ್ ಆಗಿದೆ ಅಂತ ಮೈಟ್ ಬಿ ಅದು ಈ ಜುಲೈ ಇಲ್ಲ ಆಗಸ್ಟ್ ಮಂತಲ್ಲಿ ಗಾಡಿ ಇರೋದಾಗೆ ಲಾಂಚಿಂಗ್ ಮಾಡ್ತಿರುತ್ತೆ ಟಾಟಾ ಕಡೆಯಿಂದ ಅಂತ ಅದ್ರ ಬಗ್ಗೆ ಒಂದು ಹೊಸ ನ್ಯೂಸ್ ಗುಡ್ ನ್ಯೂಸ್ ಬಂದಿದೆ ಅಂತ ಆಲ್ ದ ಟಾಟಾ ಫ್ಯಾನ್ಸ್ಗೆ ನೀವೇನ ನೋಡ್ತಾ ಇದ್ರೆ ನೀವು ಇದನ್ನು 3 ಕಡೆ ನೀವು ಆಪ್ಷನ್ ಇರಬೇಕಾಗುತ್ತೆ ನೀವೇನ ಡ್ರೀಮ್ ಫಿಲಿಮ್ ಮುಗಿಯೋದ್ರಲ್ಲಿ ನೀವು ಯಾವ್ದೊಂದು ಬುಕ್ ಮಾಡೋಕ್ಕಾಗುತ್ತೆ ಒಂದು ನೋಡೋಕ್ಕಂತ ನಾನು ಅಂದ್ಬಿಟ್ಟು ಇರೋದು ಹಂಗೆ ಥ್ಯಾಂಕ್ ಯು ಫೀಚರ್ಸ್ ಆದ recently launched here in the auto show the new Altroz. New Altroz. Currently auto show launched. Currently you launched auto show. What's the features are there? Which model I am seeing here? Altroz. Altroz top end vehicle. Top. Like it's a petrol, diesel, which one? Petrol. DCT model, no? Front to DCT. The old Altroz and the new Altroz, what are the difference are there in features in this? Headlamps. Grills. Okay. It's fully changed. And this is unique color, no? What they call this color? Looks like Green glow. Very nice color. Elements. Changes. Okay. Mirrors. Okay. Changes. There's a CCTV camera there, no? CCTV camera is given in the top, no? 360 degree camera. Okay, this is the top down scene, currently. Plus door handles. Okay, under what? Interior what features are there? Changes? The new one or old Altroz? Interior changes ನಮಗೆ ಸ್ಟೇರಿಂಗ್ ವೀಲ್. Steering wheel? 2-spoke steering wheel. ನಿಮಗೆ ಸೀಟ್ಸ್ ಅಲ್ಲಿ thigh support. Okay, this is leather seats, no? Fabric seats. Fabric seats. And the southern gearbox are telling? Automatic. 6-speed, no? 6-speed DCI. And this is the new chain. This is the handle CarPlay, no? System, no? It's 7-inch, no? Display. 10.2. Looks very small, no? That's it. 10.2. Okay, now all the Tata cars, you got again the next one had this steering wheel, Punch had this thing, Punch EV had this, next one had this, final Altroz had this steering wheel. Currently, now, and the Safari had this, Tata had the other. So everything will come with this feature now. Other than that, what difference is there in the old Altroz and this new Altroz? And tailgate is changed, all LED tailgate, connecting BRLs. and the rear bumper by defogger is there. Okay. And what's the price for this petrol DCA? DCA 7-speed? Price? What's the price currently? The showroom's offering? 13. 13 lakhs. And for the CNG variant? CNG 12. 12. And for the diesel? Diesel almost 12 ಇದೆ. Okay. 1230 ಇದೆ. You're from Sri Auto Tumku showroom. Sri Auto Tumku. Currently it's not launched in any whole Karnataka. It's not launched in any of the showrooms, no? Because of launch in, no? In Karnataka, any of the Tata showroom, they started out with the displays, no? It's launched the display. Because in Bengaluru, Prana Motors, they have not launched the car still when I asked. That's why they thought. Because this is the Fleet Edition, no? This beside this, no? This is the Fleet Edition, which is standing there, no? This is a black edition, no? The Tata launched the Fleet Edition, no? That's why because Bengaluru, they have not launched these two cars still. That's why they asked. That's the reason. Okay. Very nice. How much colors are getting in this? Colors are there currently, new colors? 5 colors. One color is you told one color. Another 4 color? Doom glow ಒಂದು ನಿಮಗೆ ambient glow ಅಂತ ರೆಡ್ ಕಲರ್ ತರ ಬರುತ್ತೆ ನಿಮಗೆ. Okay. Red finishing. Okay. White to grey, blue. Okay. This is Altroz. 5 color. Okay.